ಅಣ್ಣಯ್ಯ, ನೀನು ಮಾಡಿದ್ದು ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ನೀನು ಆ ಸಂಜು ಮೇಲೆ ಅಷ್ಟೊಂದು ರೇಗಾಡಬಾರ್ದಾಗಿತ್ತು. ಈಗ ನೋಡು, ಅವ್ನು ಮಿಸ್ ಆದ ಅಂಥವ್ನು ಮತ್ತೆ ಎಲ್ಲಿ ಸಿಗ್ತಾನೆ ಅಣ್ಣಯ್ಯ? ಹೇಗಾದರೂ ಮಾಡಿ ಅವನ್ನ ಹುಡ್ಕೋಣ. ನಿಮ್ಮ ತಂಗಿ ಹೇಳ್ತಾ ಇರೋದು ಕರೆಕ್ಟಾಗಿ. ನೀವು ಯಾವುದೇ ವಿಷಯದಲ್ಲಿ ಏನೇ ನಿರ್ಧಾರ ತೊಗೊಂಡ್ರು ನಾನು ಏನೂ ಹೇಳ್ತಾ ಇರಲಿಲ್ಲ, ಯಾಕೆಂದರೆ ನೀವು ತೊಗೊಳ್ಳೋ ನಿರ್ಧಾರ ಕರೆಕ್ಟಾಗಿ ಇರೋದು. ಆದರೆ ಈ ವಿಷಯದಲ್ಲಿ ತುಂಬ ಅಡ್ವರ್ಟ್ ಮಾಡಿಬಿಟ್ರಿ. ಡ್ಯಾಡ್, ನಾನು ಎಷ್ಟು ಕಷ್ಟಪಟ್ಟು ಕರ್ಕೊಂಬಂದಿದ್ದೆ ಅಲ್ಲ, ಒಂದೇ ಒಂದು ಮಾತಲ್ಲಿ ಅವನನ್ನ ಮನೆ ಬಿಟ್ಟೆ ಹೋಗೋಗಿ ಮಾಡಿಬಿಟ್ರಲ್ಲ. ಛೇ, ನನ್ನ ಶ್ರಮ ಎಲ್ಲ ಹಾಳಾಗೋಯ್ತು. ಏನ್ ನಿಮ್ಮ ಮಾತಿನ ಅರ್ಥ? ನನಗೇನು ಯೋಚನೆನೇ ಇಲ್ಲ ಅಂತಾನ? ತಪ್ಪಾಗಿದೆ, ನನ್ನ ಕಡೆಯಿಂದ ತಪ್ಪಾಗಿದೆ. ಅದಕ್ಕೆ ನಾನು ಒದ್ದಾಡ್ತಿದ್ದೀನಿ. ಇಲ್ಲಿ ಯಾರು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾನ್ ಮಾಡಿರೋ ತಪ್ಪು ನಾನೇ ಹೇಗಾದ್ರೂ ಸರಿ ಮಾಡ್ತೀನಿ, ಆಯ್ತಾ? ಕಾಫಿ ರೆಡಿ, ತಗೊಳ್ಳಿ. ಯಾಕೆ ಯಾರು ಕಾಫಿ ತಗೊಳ್ತಿಲ್ಲ? ಏನಾಗಿದೆ ರೀ? ನೀವಾದ್ರೂ ಮಾತಾಡ್ರಿ ಪ್ಲೀಸ್. ಸ್ವಲ್ಪ ಹೊತ್ತಾದ್ರೂ ಫ್ರೀ ಆಗಿರಕ್ ಬಿಡು ಪ್ಲೀಸ್. ಈ ನಡುವೆ ಇವ್ರ ಬಗ್ಗೆ ಅರ್ಥ ಆಗೋದೇ ಇಲ್ಲ. ಏನೋ ದೊಡ್ಡ ದೇಶ ಕಟ್ಟೋರ್ ಥರ ನಿಂತಿದ್ದಾರೆ. ಆದರೆ ನಾನು ಮಿಸ್ ಮಾಡ್ಕೊಳ್ತಾ ಇರೋದು ಆದಿತ್ಯನ್ ಮಾತ್ರ. ಆದಿತ್ಯ, ಆದಿತ್ಯ ನೀನಾ? ರೀ ರೀ, ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತ. ನಮ್ಮ ಆದಿತ್ಯ ಆದಿತ್ಯ ಬಂದಿದ್ದಾನೆ. 100 ವರ್ಷ ಆಯ್ಸ್ಕೊಳೋ ನಿಂಗೆ. ನಿನ್ನ ನೆನೆಸ್ಕೊಳ್ತಾ ಹೊರಗಡೆ ಬರ್ತಿದ್ದೆ, ನೀನೇ ಬಂದಿದೀಯ. ಅದಕ್ಕೆ ನಾನು ಒಳಗೆ ಬರಬೇಕೋ ಅಥವಾ ಇಲ್ಲೇ ನಿಲ್ಸಿ ಮಾತಾಡ್ತಿರೋ? ಅಯ್ಯೋ, ಇದು ನಿನ್ ಮನೆ ಕಣೋ, ಬಾ ಒಳಗಡೆ. ಆದಿತ್ಯ, ಎಲ್ಲಿ ಹೋಗ್ಬಿಟ್ಟಿದ್ದೋ? ನಾವೆಲ್ಲರೂ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ವಿಜಯನಗರದ ಸಾಮ್ರಾಜ್ಯದಲ್ಲಿ ಮುತ್ತು ರತ್ನಗಳನ್ನ ರೋಡ್ ಸೈಡಲ್ಲಿ ಸೇರ್ ಲೆಕ್ಕದಲ್ಲಿ ಮಾರ್ತಿದ್ರಂತೆ. ಇವರೇನಾದ್ರೂ ಅದೇ ವಂಶದವ್ರ? ಹಿಂಗೆ ಬೇಕಾಬಿಟ್ಟು ಬಿಸಾಕ್ಬಿಟ್ಟಿದಾರಲ್ಲ ಗುರು. ಅಲ್ಲ, ಸರಾನ ಕದಕ್ ಹಾಕೋತಾರೆ, ಇವರೇನಪ್ಪ ನೆಲಕ್ಕೆ ಹಾಕ್ಬಿಟ್ಟಿದ್ದಾರೆ. ಅಲ್ಲ, ಇವ್ರು ಶ್ರೀಮಂತರಂತ ಗೊತ್ತಿತ್ತು, ಆದ್ರೆ ಈ ರೇಂಜಲ್ಲಿ ಶ್ರೀಮಂತರಂತ ಗೊತ್ತಿರ್ಲಿಲ್ಲ. ಯಾರಿದ್ರ ಮನೇಲಿ? ಹಲೋ, ಯಾರೇ ಇದ್ದೀರಾ ಮನೇಲಿ? ಬಂದ್ರಿ? ಯಾರೇ ಇದ್ದೀರಾ? ಆದಿತ್ಯ? ಆದಿತ್ಯನ? ಹ್ಞೂ, ಆದಿತ್ಯನೇ. ಅಲ್ರಿ, ನನ್ನನ್ನೇನು ಎಲ್ಲ ಸೇರ್ಕೊಂಡು ಟೆಸ್ಟಿಂಗ್ ಮಾಡ್ತಿದ್ದೀರಾ? ನಿಂಗೆ ಟೆಸ್ಟಿಂಗಾ? ಏನ್ ಹೇಳ್ತಿದೀಯಾ? ಹ್ಞೂ, 1,000 ರೂಪಾಯಿ ನೋಟ್ನ ಕೆಳಗಡೆ ಬಿಸಾಕದಂತೆ, ಒಂದು ಓಲೆ ಇಲ್ಲ ಒಂದು ಸರಾನೋ ಬಿಸಾಕದಂತೆ. ಅದನ್ನು ನಾನು ಆ ಕಡೆ ಈ ಕಡೆ ನೋಡ್ಬಿಟ್ಟು ಟುಕ್ ಅಂತ ಜೋಬ್ಗೆ ಹಾಕೊಂಡ್ಬಿಡೋದಂತೆ. ಅದು ನೀವು ನೋಡಿ
ಸಿಕ್ಕ ಸಿಕ್ಕ ಕಳ್ಳ ಸಿಕ್ಕ 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 ಅಂತ ನನಗೆ ತತ್ಕದ. ಇದೇ ತಾನೇ ನಿಮ್ ಟೆಸ್ಟಿಂಗು. ಯಾಕಪ್ಪ ಹಾಗೆಲ್ಲ ಮಾತಾಡ್ತಿದ್ಯಾ ಆದಿತ್ಯ? ಯಾರು ಹಾಗೆಲ್ಲ ಮಾತಾಡಿದ್ದು? ಇದು ನಿನ್ನ ಮನೆ ಕಣೋ. ಇದೇನಿದು? ಅರೆ ಸರ, ಇದೆಲ್ಲಿತ್ತು? ಆಗ್ಲೇ ಅಲ್ಲಿ ಬಿದ್ದಿತ್ತು, ಈಗ ನಿಮ್ ಕೈಯಲ್ಲಿದೆ. ಅಯ್ಯೋ, ಅದು ನಿನಗೋಸ್ಕರ ರೂಮ್ ಖಾಲಿ ಮಾಡುವಾಗ ಎಲ್ಲೋ ಬಿದ್ದೋಗಿದೆ, ಗೊತ್ತಾಗ್ಲಿಲ್ಲ. ಒಂದು 50 ಗ್ರಾಮ್ ಇರ್ಬೋದಾ? ಆಮೇಲೆ ನೀವು ಕಳ್ಕೊಂಡು ನಮ್ಮ ತಲೆ ಮೇಲೆ ಹಾಕಿದ್ರು ಹಾಕ್ಬಿಡ್ತೀರಾ. ಈ ಶ್ರೀಮಂತರು ಬುದ್ಧಿನೇ ಇಷ್ಟು. ನಿನ್ಮೇಲೆ ಯಾಕೋ ಹಾಕ್ತೀವಿ ಆದಿತ್ಯ? ನೀನು ಈ ಮನೆ ರಾಜ್ಕುಮಾರ ಅಲ್ವೇನೋ? ಶ್ರೀಮಂತಿಕೆ ಅಂತೆ, ನಿಂದೆ ಅಲ್ವೇನೋ ಈ ಶ್ರೀಮಂತಿಕೆ ಎಲ್ಲ ಬಂದಿದ್ದು? ನನ್ನಿಂದನ? ಅಯ್ಯೋ ಹುಚ್ಚಪ್ಪ, ಇತ್ತೀಚೆಗೆ ನೀನು ಮುಗ್ಧನಾಗ ಆಡ್ತಿದ್ಯಾ ಕಣೋ. ತಗೋ, ಈ ಸರನ ನೀನೇ ಹಾಕೋ. ಈ ಮನೆಯಲ್ಲಿರೋ ಚಿನ್ನ, ಆಸ್ತಿ, ಜಮೀನು ಎಲ್ಲ ನಿಂದೇ ಕಣೋ. ತಗೋ. ಯಾವನ್ ಹೇಳಿದ್ದು ಅವಂದೇ ಅಂತ? ಅದು ಆದಿತ್ಯ. ಏನೇನೋ ಹೇಳಿ ಅವನ್ ತಲೆ ತಿರುಗಿಸ್ಬೇಡ. ಅಯ್ಯ ಸರ್, ಅವ್ರಿಗೆ ಯಾಕೆ ಸರ್ ಬೈತೀರಾ? ಅಲ್ಲ ಸರ್, ಈ ಮನೆಯಲ್ಲಿ ಸಾಧು ಪ್ರಾಣಿ ಅಂತ ಇರೋದ ಅಮ್ಮ ಒಬ್ರೆ, ಅವ್ರನ್ನೂ ಬೈದ್ಬಿಟ್ಟು ಓಡಿಸ್ಬಿಟ್ರಲ್ಲ. ನೀನ್ ಈ ವಿಷಯದಲ್ಲಿ ತಲೆ ತೋರಿಸ್ಬೇಡ. ನಿನ್ನಲ್ಲಿ ಕರ್ಸಿರೋದು ನಾನು ಹೇಳೋದನ್ನ ಮಾಡೋದಕ್ಕೆ ಅಷ್ಟೇ. ಆಯ್ತು ಸರ್, ಆಯ್ತು. ಸರ್, ನಂದೊಂದು ಪ್ರಶ್ನೆ ಇದೆ, ಕೇಳ್ಬಿಡ್ಲಾ? ಏನು? ಏನಿಲ್ಲ, ಇವಾಗ ನೀವು ಹೇಳಿರೋ ಕೆಲಸ ಮಾಡೋಕ್ಕೆ ನನಗೆ 10 ಲಕ್ಷ ಕೊಡ್ತಿದ್ದೀರಾ ಅಲ್ವಾ ನೀವು? ನನಗೆ 10 ಲಕ್ಷ ಕೊಡ್ತಿದ್ದೀರಾ ಅಂದರೆ ಈ ಡೀಲಲ್ಲಿ ನಿಮ್ಗೆ ಎಷ್ಟು ಸಿಗತ್ತೆ? ಅಬ್ಬಾ ಅಬ್ಬಾ, ಈ ಪಾರ್ಟಿ ನಗ್ತಿದ್ದೀರಾ ಅಂದ್ರೆ ಒಳ್ಳೆ ಲಾಭನೇ ಇರ್ಬೇಕು. ಎಷ್ಟು? 1 ಕೋಟಿನಾ? ಅಬ್ಬಾ, 1 ಕೋಟಿ. 1 ಕೋಟಿಯಲ್ಲಿ 10 ಲಕ್ಷ ಹೋದ್ರೆ ಸಮುದ್ರದಲ್ಲಿ ನೀರು ಎತ್ಕೊಂಡಂಗೆ. ಇನ್ನೀ ಸರ್ಗಳೆಲ್ಲ ಸ್ಪೂನಲ್ಲಿ ನೀರು ಎತ್ಕೊಂಡಂಗೆ. भुजङ्गतुङ्गमालिकमट्टमट्टमट्टमन्निनादमड्डमर्वयं चकारचण्डताण्डवं तनोतनु शिव शिवम् जटाकटाः सम्भ्रमभ्रमन्निलिम्पनिर्झरि विलोल